ಎಲ್ಲರಿಗೂ ನಮಸ್ಕಾರ. ಏನು ಇವತ್ತೊಂದು ದಿವಸ ಮುಳಬಾಗಿಲು ತಾಲೂಕಿನ ನಂಗ್ಲಿ ಭಾಗದಲ್ಲಿ ನಮ್ಮ ನೂತನ ಕಚೇರಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡರು ನಮ್ಗೆ ಒಳ್ಳೆ ಏನೋ ಒಂದು ಪ್ರೋತ್ಸಾಹನ ಏನಾನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನನ್ನ. ಅದೇ ತರ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸಪುರ ಅಧ್ಯಕ್ಷ ಆಗಿರ್ಬೋದು, ಬಂಗಾರಪೇಟೆ ಅಧ್ಯಕ್ಷರು, ಮತ್ತೆ ಮುಳಬಾಗಿಲು ನಗರ ಅಧ್ಯಕ್ಷರು, ಮತ್ತೆ ಮಾನೂರು ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅದೇ ತರ ನಮಗೆ ಸಲಹೆ ಯಾವ ತರ ಮಾಡಬೇಕು, ಯಾವ ಮಾರ್ಗದರ್ಶನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸಲಹೆಗಾರ ಮಂಜಣ್ಣ ಅವರು ಕೂಡ ಬಂದಿದ್ದಾರೆ. ತುಂಬಾ ಧನ್ಯವಾದ. ಮತ್ತೆ ಯಾವ ತರ ಕಾರ್ಯಕ್ರಮದಲ್ಲಿ ನಾವು ಸಂಘಟನೆ ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಬಂದು ಪಾರ್ಟಿ ಅಲ್ಲ. ಎಲ್ಲರೂ ಅಂತಂದ್ರೆ ಪವನ್ ಕಲ್ಯಾಣ ಸೇರ್ಕೊಂಡು ಏನೋ ಬೇಯಿಸ್ಕೊಳ್ತಾರಂತ ಯಾರ ಮನೆಯಲ್ಲಿ ಹೋಗ್ಬಿಟ್ಟು ನಾವು ಬೇಯಿಸ್ಕೊಳಕ್ ರೆಡಿ ಇಲ್ಲ. ಸರ್ಕಾರ ಅನ್ನೋದು ಒಂದೇ, ಕರ್ನಾಟಕ ಸರ್ಕಾರ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ನಮ್ಗೆ ಪಕ್ಷ ಸಂಬಂಧ ಇಲ್ಲ, ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿದ್ದು. ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಎಲ್ಲಾ ತಾಲೂಕಲ್ಲಿ ನಾವು ಕಚೇರಿ ಓಪನ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ ಪಂಚಾಯಿತಿಗಳಲ್ಲಿ ನಡೀತಾರ ಅನಾಹುತಗಳಾಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಇವೆಲ್ಲ ಕಡಿವಾಣಿಸಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಪವನ್ ಕಲ್ಯಾಣ್ ಅವ್ರ ಹೆಸರು ಹೇಳ್ಕೊಂಡು ಏನನ್ನ ಸ್ವಲ್ಪ ಏನೋ ಮಿಸ್ಗೈಡ್ ಮಾಡೋ ನಮ್ಮೂರೇ ಆಗಿದ್ರೇನು ನಾವು ಕಾನೂನು ಕ್ರಮ ತಗೊಂತೀವಿ. ಮತ್ತೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಒಂದೇ ಕೇಳ್ಕೊಳ್ಳೋದು, ನಾವೇನಾದ್ರು ತಪ್ಪು ಮಾಡಿದ್ರೇನು ನೀವು ಕ್ರಮ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಒಂದು ವಿಷಯ ಯಾರು ಬಿಡೋದಿಲ್ಲ. ಸುಮಾರು ಒಂದು 4-5 ಪಂಚಾಯತ್ ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಬಂದಿದೆ, ಏನೇನ್ ಮಾಡಿದ್ದಾರೆ ಅಂತ. ಎಲ್ಲ ಅತಿ ಶೀಘ್ರದಲ್ಲಿ ಮುಳಬಾಗಿಲು ತಾಲೂಕು ಒಂದು 8 ಪಂಚಾಯತ್ ಬಂದಿದೆ, ಡಿಸ್ಪ್ಯೂಟ್ ಮಾಡ್ತೀವಿ. ಇದೇ ತರ ಎಲ್ಲ ಜಿಲ್ಲೆಯವ್ರಿಗೂ ಯಾರು ಬಿಡಲ್ಲ. ನಾವು ಯಾರ ವಿಷಯಕ್ಕೂ ಹೋಗಲ್ಲ, ನಮ್ಮ ವಿಷಯಕ್ಕೆ ಬಂದ್ರೆ ಯಾರು ಬಿಡಲ್ಲ. ಜೈ ಜನಸೇನಾ.